ಮತ್ತು ಇಡೀ ರಾಜ್ಯದಲ್ಲಿ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಆ ಜನಾಂಗಕ್ಕೆ ಪ್ರತ್ಯೇಕವಾಗಿ ಸಿಗ್ತಕ್ಕಂಥ ಅಲೆಮಾರಿ ಅರೆ ಅಲೆಮಾರಿಯಿಂದ ಪ್ರತ್ಯೇಕವಾದ ಮೇಲೆ ಅವರನ್ನ ಪೂರ್ಣ ಇಲ್ಲ ಅಲೆಮಾರಿ ಜನಾಂಗದಲ್ಲೇ ನಾವು ಇಟ್ಕೊಂಡಿದೀವಿ ಕಾಡುಗೊಲ್ಲರನ್ನ ಅನ್ನೋದಾದ್ರೆ ನನ್ಗೆ ಸಂತೋಷ, ಅದರಲ್ಲೇ ಇಟ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಆದರೆ ನೀವು ಕಾಡುಗೊಲ್ಲರು ಅಂತ ಕರೆದ ಮೇಲೆ ಪ್ರಶ್ನೆಗೆ ಏನಾಗಬೇಕೀಗ? ಅಲ್ಲ, ಕಾಡುಗೊಲ್ಲರು ಅಂತ ಕರೆದ ಮೇಲೆ ಅರೆ ಅಲೆಮಾರಿ ಜನಾಂಗನ ಕಾಡುಗೊಲ್ಲರು ಅಂತ ಕರೆದ ಮೇಲೆ ನೀವು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಬೇಕು. ಕಳೆದ ಸಾರಿ ಏನೂ ಅವ್ರಿಗೆ ಸಿಕ್ಕಿಲ್ಲ. ಆದ್ರಿಂದ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಎಲ್ಲ ಗಂಗಾ ಕಲ್ಯಾಣ ಹಿಂದೆ ಸುಮಾರು 25-30 ಗಂಗಾ ಕಲ್ಯಾಣ ಬರ್ತಾ ಇತ್ತು. ಗಂಗಾ ಕಲ್ಯಾಣ ಇವತ್ತು ಬರ್ತಾ ಇಲ್ಲ. ಅವರಿಗೆ ಸೌಲಭ್ಯಗಳು ಬರ್ತಾ ಇಲ್ಲ. ಪ್ರಶ್ನೆ ಕೇಳಿ. ಬರ್ತಾ ಇಲ್ಲ. ಆಮೇಲೆ ಏನ್ ಮಾಡಿದ್ರಿ? ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿ. ಇದು ಪ್ರಶ್ನೆ, ಇದು ಪ್ರಶ್ನೆನೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ. ಅವ್ರು ಉತ್ತರ ಹೇಳ್ಬೇಕು. ಇನ್ನು ಮುಗಿದಲ್ ಪ್ರಶ್ನೆ. ಈ ಸರ್ಕಾರದಿಂದ ಕಾಲ್ಗೊಳ್ಳರಿಗೆ ಏನೇನು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇ ಉತ್ತರ ಕೊಡ್ತೀರಿ, ಅಲ್ಲಿ ಬಂದ್ರಿದ್ದಾರಲ್ಲ. ಅಲ್ಲಲ್ಲ, ಅದ್ರಲ್ಲಿ ಏನಿಲ್ಲ. ಅವ್ರನ್ನ ಕಾಡುಗೊಲ್ಲರು ಅಲಮಾರಿನಲ್ಲಿ ಇದ್ರು, ಅವರು ಕಾಡುಗೊಲ್ಲರು ಅಂತ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಅಭಿ, ಸೈಟ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ತಹಸೀಲ್ದಾರಿ ಸರ್ಟಿಫಿಕೇಟ್ ಕೊಡಕೊಳ್ಳಿ, ಅವ್ರಿಗೆ ತೊಂದರೆ ಮಾಡಬೇಡಿ. ಪ್ರತ್ಯೇಕವಾದಂತ ಅನುದಾನವನ್ನ ಆ ಸಮಾಜಕ್ಕೆ ನೀಡಬೇಕು. ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನ ಕೊಡಬೇಕು. ಅವರೆಲ್ಲಾ ರೀತಿಯಿಂದಲೂ ಸಾಂಪ್ರದಾಯಬದ್ಧವಾದಂತ ಜೀವನ ಅವಕಾಶ ಕೊಡಿ. ಅವ್ರಿಗೆ ಹೆಚ್ಚಿನ ಆದ್ಯತೆನ ಕೊಡಬೇಕು ಅಂತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರು ಕ್ವಶನ್ ಏನು ಕೇಳಿದ್ದಾರೆ ಈಗಾಗಲೇ ನಾನು ಭಾಳ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಅವರು ಕಾಡುಗೊಲ್ಲದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ, ಅದು ಪ್ರತ್ಯೇಕವಾದಂಥ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ. ಆದರೆ ಅದನ್ನೇ ಓದ್ಸತಿ ನಮಗೆ ಅನುದಾನವನ್ನು ಕೊಡೋಕ್ಕಾಗಿಲ್ಲ. ಈ ಸತೆ ಅದಕ್ಕೆ ವಿಶೇಷವಾಗಿ ಕಾಡುಗೊಲ್ಲ ಅನುದಾನವನ್ನು ಕೊಡಲೇಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದರ ಜೊತೆಗೆ ಈಗಾಗಲೇ ಅದಕ್ಕೆ ಕಾಡುಗೊಲ್ಲ ಅನ್ನೋದಕ್ಕಿಂತ ಈಗಾಗಲೇ ಅಲೆಮಾರಿ, ಅವ್ರೇನು ಅಲೆಮಾರಿ ಬಗ್ಗೆ ಮಾತ್ರ ಕ್ವಶನ್ ಕೇಳಿದ್ದು. ಇದಕ್ಕೆ ಕಾಡುಗೊಲ್ಲ ಅಂದಿದ್ರೆ ಇನ್ನೂ ಸವಿಸ್ತಾರವಾದಂಥ ಉತ್ತರ ಇನ್ನೂ ಕೊಡ್ತೀನಿ ಅವರಿಗೆ. ಈಗಾಗಲೇ ನಾವು ಸ್ವಯಂ ಉದ್ಯೋಗ ಕೊಡ್ತಾ ಇದ್ದೀವಿ, ಸಹಾಯಧನ ಮಾಡ್ತಾ ಇದ್ದೀವಿ, ಅರಿವು ಮಾಡ್ತಾ ಇದ್ದೀವಿ, ಶಿಕ್ಷಣದೊಳಗೆ ಕೊಡ್ತಾ ಇದ್ದೀವಿ, ವಿದೇಶಿ ವಿಶ್ವವಿದ್ಯಾಲಯದೊಳಗೆ ವ್ಯಾಸಂಗಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಮತ್ತು ಸಾರಥಿ ಸೌಲಭ್ಯ ಸಾರಥಿ ಇದಕ್ಕೆ ಕೊಡ್ತಾ ಇದ್ದೀವಿ, ಮತ್ತು ಗಂಗಾ ಕಲ್ಯಾಣ ಯೋಜನೆಗೂ ಈಗಾಗಲೇ ದುಡ್ಡು ಕೊಡ್ತಾ ಇದ್ದೀವಿ. ಈಗ ನೀವೇನು ಪ್ರಶ್ನೆ ಎತ್ತಿದ್ದೀರಿ, ಇದನ್ನು ಈಗಾಗಲೇ ಕಾಡುಗೊಲ್ಲ ಅದರದು ಹಿಂದುಳಿದ ವರ್ಗ ಒಂದು ಬರ್ತೈತೆ, ಅದು ಎಷ್ಟಿಗೆ ಸೇರಿಸಿದ್ದು, ಅದು ಗೊಲ್ಲ ಸಮುದಾಯ ಮಾತ್ರ ಎಷ್ಟಿಗೆ ಸೇರಿಸ್ಬೇಕಂತ ಪ್ರಪೋಸಲ್ ಕಳಿಸ್ತಾರೆ. ಕಾಡುಗೊಲ್ಲ ಅಂತ ಕಳಿಸಿಲ್ಲ, ಗೊಲ್ಲ ಸಮುದಾಯಕ್ಕೆ ಮಾತ್ರ ಎಷ್ಟಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್. ಅದು ಒಂದು ಸಮುದಾಯದಿಂದ ಬರೋದ್ರಿಂದ ಒಂದು ಹೇಳ್ತೀನಿ ಸರ್, ನೀವು ಮಾತಾಡಿ, ಸಮುದಾಯದಿಂದ ಇರೋನು ನೀವು ಮಾತಾಡಿ, ಇದು ಮುಗಿದ ಮಾತಾಡಿ, ಹೇಳ್ತೀನಿ, ತೊಂದ್ರೆ ಇಲ್ಲ. ಉತ್ತರ ಕೊಡ್ಲಿ. ತಪ್ಪು ಸದನಕ್ಕೆ ಹೋಗೋದು ಬೇಡ, ತಪ್ಪು ಅಭಿಪ್ರಾಯ. ಕೊಟ್ರೆ ನಾನು ಎಲ್ಲ ಹೇಳ್ತೀನಿ. ಈಗ ದಯವಿಟ್ಟು ಎಲ್ಲರೂ ಒಮ್ಮೆಲೆ ಮಾತಾಡಬೇಡಿ. ಅವ್ರು ಹೇಗೆ ಉತ್ತರ ಕೊಡುದು? ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಸಮುದಾಯ ಅಂತಂದ್ರೆ ಕಾಡುಗೊಲ್ಲ ಅದು ಎಲ್ಲದೂ ಸೇರಿಸಿ ಹಿಂದಕ್ಕೆ ಕಳಿಸಿದ್ದು ಪ್ರಪೋಸಲ್. ಇದು ನಾನು ಹೇಳ್ತಾ ಇರೋದು. ಕಾಡುಗೊಲ್ಲ ಸಪರೇಟ್ ಆಗಿ